Good morning, students. Hope you enjoyed all the 3 previous classes of colloids, and we are in the last part of colloids, that is industrial application. ನಾನೇನೆ ಹೇಳಿದ ಹಾಗೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ನೋಡೋಣ. ಮತ್ತು ಲಾಸ್ಟ್ ಕ್ಲಾಸಲ್ಲಿ ಏನೆಲ್ಲ ತಿಳ್ಕೊಂಡಿದ್ದು ಅಂದರೆ ದಟ್ ಇಸ್ ಪ್ಯೂರಿಫಿಕೇಷನ್ ಆಫ್ ಸಾಲ್ಟ್ಸ್ ಬೈ ಡಯಾಲಿಸಿಸ್ ಮೆಥಡ್. ಹೋಪ್ ಯು ಅಂಡರ್ಸ್ಟೂಡ್. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಡಯಾಲಿಸಿಸ್ ಮಾಡ್ತೀವಿ ಅಂತ. ಮತ್ತು ಅದರ ಅಪ್ಲಿಕೇಶನ್, ನಾನು ಕಿಡ್ನಿ ಡಯಾಲಿಸಿಸ್ ಬಗ್ಗೆ ಕೂಡ ಹೇಳಿದೆ ನಿಮಗೆ, ಹೇಗೆ ಮಾಡ್ತಾರೆ ಕಿಡ್ನಿ ಫೇಲ್ಯೂರ್ ಪೇಷಂಟಲ್ಲಿ ಅಂತ. ಹಾಗೆಯೇ ಪ್ರಾಪರ್ಟೀಸ್ ಆಫ್ ಸಾಲ್ಟ್ಸ್ನ ನೋಡಿದ್ವು ಲಾಸ್ಟ್ ಕ್ಲಾಸಲ್ಲಿ, ದಟ್ ಇಸ್ ಟಿಂಡಾಲ್ ಎಫೆಕ್ಟ್ ಆ್ಯಂಡ್ ಬ್ರಾನಿಯನ್ ಮೂಮೆಂಟ್. ದೆನ್ ಅಪ್ಲಿಕೇಶನ್ ಆಫ್ ಕೊಲಾಯ್ಡ್ಸ್ ಇನ್ ಫುಡ್ ಆ್ಯಂಡ್ ಮೆಡಿಸಿನ್. ಇದಿಷ್ಟು ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಸೊ ಟುಡೇ ಲೆಟ್ ಅಸ್ ಎಂಟರ್ ಇನ್ ಟು a very important topic, that is industrial application, especially which has been asked in the exams for 5 marks. 5 ಮಾರ್ಕ್ ಕೇಳ್ತಾ ಇರ್ತಾರೆ. ಯಾಕೆಂದರೆ ಕೊಟೆಲಾಸ್ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಟರ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ಡ್ರಿಂಕಿಂಗ್ ವಾಟರ್ ವಿಚ್ ಇಸ್ ವೆರಿ ಮಚ್ ಅಪ್ಲಿಕೇಬಲ್ ನವೆಡೇಸ್. ಈಗ ನಮಗೆ ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ನು, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ನು ವಿಚ್ ಹ್ಯಾಸ್ ಬೀನ್ ಡನ್ ಇನ್ ದ ಲಾರ್ಜ್ ಸ್ಕೇಲ್ ಅಪ್ಲಿಕೇಶನ್ ಕೂಡ. ಯಾಕೆ ಅಂದರೆ ಇದ್ರ ಇಂಪಾರ್ಟೆನ್ಸ್ ತುಂಬ. Because nowadays environmental pollution, which is one of the most leading cause for health issuesಗೆಲ್ಲ ತುಂಬ ಲೀಡಿಂಗ್ ಕಾಸ್ ಆಗಿಬಿಟ್ಟಿದೆ. ಯಾವುದು ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಇಲ್ಲಿ 2 ಇಂಪಾರ್ಟೆಂಟ್ ಅಪ್ಲಿಕೇಶನ್ ನೋಡ್ತೀವಿ. ಒಂದು ಕೊಟೆಲಾಸ್ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಟರಲ್ಲಿ ಹೇಗೆ ನಾವು ಏರ್ ಪೊಲ್ಯೂಷನನ್ನು ಅವಾಯ್ಡ್ ಮಾಡ್ಬೋದು ಅಂತ, ಮತ್ತು ಪ್ಯೂರಿಫಿಕೇಷನ್ ಆಫ್ ಡ್ರಿಂಕಿಂಗ್ ವಾಟರು. ಆಲ್ರೆಡಿ ಡ್ರಿಂಕಿಂಗ್ ವಾಟರ್ ಇಟ್ ಈಸ್ ಪೊಲ್ಯೂಟೆಡ್, ಆಯಿತಾ, ತುಂಬ ಪೊಲ್ಯೂಟ್ ಆಗಿಬಿಟ್ಟಿದೆ. ಸೊ ಆ ಪೊಲ್ಯೂಟ್ ಆಗೋದನ್ನ ತಪ್ಸೋಕ್ಕಾಗ್ತಾ ಇಲ್ಲ, ಬಟ್ ಅದನ್ನು ಹೇಗೆ ಪ್ಯೂರಿಫೈ ಮಾಡ್ಬೋದು ಅಂತ ನೋಡ್ಬೋದು. ಇದು 2 ಅಪ್ಲಿಕೇಶನ್ ಯಾಕೆ ಅಂತಂದರೆ, 2ರಲ್ಲೂ ಕೊಲ್ಲೋಯ್ಡಲ್ ಪಾರ್ಟಿಕಲ್ಸು ದೇ ಪ್ಲೇ ಎ ರೋಲ್. ಹಾಗಾಗಿ ಈ ಕೊಲ್ಲಾಯ್ಡ್ ಚಾಪ್ಟ್ರಲ್ಲಿ ಇದೆರಡನ್ನೂ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಮತ್ತು ನಾನು ಆವಾಗಲೇ ಹೇಳಿದಾಗೆ ಏರ್ ಪೊಲ್ಯೂಷನನ್ನು ನಾವು ಎಷ್ಟು ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಈ ಕೊಟೆಲಾಸ್ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಟರ್ನ ಯೂಸ್ ಮಾಡಿಕೊಂಡು ಅಂತ. ಸೊ ಕಮಿಂಗ್ ಟು ಕೊಟೆಲಾಸ್ ಎಲೆಕ್ಟ್ರಿಕಲ್ precipitator. So Kotelas electrical precipitator, where the smoke particle which usually forms in the ಇಂಡಸ್ಟ್ರಿಯಲ್ಲಿ ಸ್ಮೋಕ್ ಪಾರ್ಟಿಕಲ್ಲು ಫಾರ್ಮ್ ಆಗ್ತಾ ಇರುತ್ತೆ. ನಿಮಗೂ ಗೊತ್ತು ಅದು ಇಂಡಸ್ಟ್ರಿಯಿಂದ ಎಷ್ಟು ಸ್ಮೋಕ್ ಬಂದು ಎನ್ವಿರಾನ್ಮೆಂಟನ್ನು ಹಾಳು ಮಾಡ್ತಾ ಇದೆ ಅಂತ. ಆಸ್ ಐ ಟೋಲ್ಡ್, ಇಟ್ ಇಸ್ ಅ ಲೀಡಿಂಗ್ ಕಾಸ್ ಫಾರ್ ಏರ್ ಪೊಲ್ಯೂಷನ್. ಸೊ ವಿ ಕ್ಯಾನ್ ಅವಾಯ್ಡ್ ಸಚ್ ಪಾಯ್ಸನಸ್ ಗ್ಯಾಸಸ್ ವಿಚ್ ಯೂಶಲಿ ಎಮಿಟೆಡ್ ಔಟ್ ಫ್ರಮ್ ದ ಇಂಡಸ್ಟ್ರೀಸ್. ಆ ಸ್ಮೋಕ್ ಪಾರ್ಟಿಕಲ್ಲು ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇಟ್ ಇಸ್ ಎ ಕೊಲಾಯ್ಡಲ್ ಪಾರ್ಟಿಕಲ್ ಅಂತ. ಸ್ಮೋಕ್ ಪಾರ್ಟಿಕಲ್ ಹೇಳಿದ್ದೆ ನಾನು ನಿಮಗೆ, ಅದು ಏನು ಎ ಟೈಪ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ ಅಂತ. ಹೇಗೆ ಫಾರ್ಮ್ ಆಗುತ್ತೆ ಸ್ಮೋಕು, ನೀವು ಫಸ್ಟ್ ಕ್ಲಾಸ್ದು ಕ್ಲಿಪ್ಪಿಂಗ್ ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗ್ಬಿಡತ್ತೆ, ಆಯಿತಾ. ಸೊ ವೆನ್ ಎವರ್ a solid dispersed phase, it usually mingle with the dispersion media, a gaseous dispersion media. So there will be a formation of smoke ಆ ಥರ ಫಾರ್ಮ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ನಮಗೆ ಇಲ್ಲಿ ಸ್ಮೋಕು ಕೊಲಾಯ್ಡಲ್ ಪಾರ್ಟಿಕಲ್ ಆಗಿರೋದ್ರಿಂದ ವಿ ಕ್ಯಾನ್ ಗೋ ಫಾರ್ ದ ಕೊಟೆಲಾಸ್ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಟರ್. ಆ್ಯಂಡ್ ಯು ನೋ, ಕೊಲೋಯ್ಡಲ್ ಪಾರ್ಟಿಕಲ್ಸ್ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಕಾಮನ್ ಆಗಿ ಮೆಜಾರಿಟಿ ಕೊಲೋಯ್ಡಲ್ ಪಾರ್ಟಿಕಲ್ಲು ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಇಲ್ಲಿ ನಾವು ಈ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಟರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾ ಇದ್ದೀವಿ ಕೊಟೆಲಾಸ್ ಪ್ರೆಸಿಪಿಟೇಟರ್ಗೆ. ಸೊ ಹಾಗಾಗಿ ಅದು ಹೇಗಿರಬೇಕು ಅಂದರೆ ಇಟ್ ಶುಡ್ ಬಿ ಪಾಸಿಟಿವ್ಲಿ ಚಾರ್ಜ್ಡ್. ಆಸ್ ಯು ನೋ ದ ಥಿಯರಿ ಆಫ್ ಚಾರ್ಜಸ್, ಲೈಕ್ ಚಾರ್ಜಸ್ ಆಲ್ವೇಸ್ ರಿಪಲ್ and the unlike charges attract. So smoke particles ನೆಗೆಟಿವ್ ಆಗಿರೋದ್ರಿಂದ ನಾವು ಆ ಶೀಟ್ಸ್ ಏನು ಬರುತ್ತೆ ನಾವು ಇನ್ಕ್ಲೂಡ್ ಮಾಡ್ತೀವಿ, ಕೊಟೆಲಾಸ್ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಟರ್ ಅಡಾಪ್ಟ್ ಮಾಡ್ಕೋತೀವಿ, ಅದು ಪಾಸಿಟಿವ್ಲಿ ಚಾರ್ಜ್ ಆಗಿರಬೇಕು, ಆಯಿತಾ. ಸೊ ಚಿಮ್ನಿಗಳನ್ನು ನೀವು ನೋಡಿರ್ತೀರ, ಫ್ಯಾಕ್ಟ್ರಿ ಚಿಮ್ನಿಗಳನ್ನು ಅಂತ ಅಂದ್ಕೊಂಡಿದ್ದೀನಿ. ಕೊಳವೆ ಥರ ಇರುತ್ತೆ, ಅಲ್ಲಿಂದ ಹೊಗೆ ಬರ್ತಾ ಇರುತ್ತೆ, ಅದೇನೇ ಚಿಮ್ನಿ, ಆಯಿತಾ. ಸೊ ಸ್ಮೋಕ್ ವಿಚ್ ಇಸ್ ಕಮಿಂಗ್ ಔಟ್ ಆಫ್ ದ ಫ್ಯಾಕ್ಟ್ರಿ ಚಿಮ್ನೀಸ್, ದೇ ಆರ್ ಕೊಲಾಯ್ಡಲ್ ಇನ್ ನೇಚರ್ ಆ್ಯಂಡ್ ವಿಚ್ ಇಸ್ ದ ಲೀಡಿಂಗ್ ಕಾಸ್ ಫಾರ್ ದ ಏರ್ ಪೊಲ್ಯೂಷನ್. ಸೊ ಆಲ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಆ್ಯಂಡ್ ವಿಚ್ ಯೂಶಲಿ ಕಂಟೈನ್ಸ್ ಕಾರ್ಬನ್. ಸೊ ಕಾರ್ಬನ್ ಇರುತ್ತೆ ಅದರಲ್ಲಿ.
and Kotelas device which usually works on electrostatic precipitator. It works under the principle of electrostatic precipitator, so which is subjected to an electrical field, so that it is based on the principle of electrophoresis. ನಿಮಗೆ electrophoresis ಅಂದ್ರೆ ಏನು ಅಂತ ಗೊತ್ತಿರಲ್ಲ. It is also a type of separation of charges. ನಾವು ಚಾರ್ಜಸ್ನ ಆಧಾರದ ಮೇಲೆ ಪಾರ್ಟಿಕಲ್ಸ್ನ ಸೆಪ್ರೇಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಇಯರ್ ಆಗಿರೋದ್ರಿಂದ ನಿಮಗೆ ಎಲೆಕ್ಟ್ರೋಫೋರೆಸಿಸ್ ಬಗ್ಗೆ ಗೊತ್ತಿರಲ್ಲ. ನೀವು ಇಷ್ಟು ತಿಳ್ಕೊಳ್ಳಿ ಸಾಕು. ಏನಂದರೆ ಎಲೆಕ್ಟ್ರೋಫೋರೆಸಿಸ್ ಇಟ್ ಇಸ್ ಎ ಪ್ರೋಸೆಸ್. ಸೊ ಯೂಶಲಿ ಇಟ್ ಇಸ್ ಅಪ್ಲೈಡ್ ಫಾರ್ ಸೆಪರೇಷನ್ ಆಫ್ ಚಾರ್ಜಸ್ ಅಂತ. ಚಾರ್ಜಸ್ ಆಧಾರದ ಮೇಲೆ ನಾವು ಪಾರ್ಟಿಕಲ್ಸ್ನ ಸೆಪ್ರೇಟ್ ಮಾಡ್ತಾ ಹೋಗ್ತೀವಿ. ಅದು ಎಲೆಕ್ಟ್ರೋಫೋರೆಸಿಸ್ ಮೆಥಡ್ ಅಂತ ತಿಳ್ಕೊಳ್ಳಿ ಸಾಕು. ಸೊ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಫ್ ದ ಸ್ಮೋಕ್ ಇಸ್ ಅಲೋಡ್ ಟು ಪಾಸ್ ಥ್ರೂ ಎ ಚೇಂಬರ್ ಹ್ಯಾವಿಂಗ್ ನಂಬರ್ ಆಫ್ ಮೆಟಲ್ ಪ್ಲೇಟ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆಯಿತಾ, ಏನು ಅಂತಂದರೆ ಇಲ್ಲಿ ಮೆಟಲ್ ಪ್ಲೇಟ್ಸ್ಗಳನ್ನ ಅಳವಡಿಸಲಾಗಿದೆ. ಸೊ ನಿಮಗೆ ಈ ಮೆಟಲ್ ಪ್ಲೇಟ್ ಇದೆಯಲ್ಲ ನೋಡಿ, ಇದು ಒಂದು ಮೆಟಲ್ ಪ್ಲೇಟು, ಇದು ಒಂದು ಮೆಟಲ್ ಪ್ಲೇಟ್, ಆಯಿತಾ. ಸೊ ಈ ಮೆಟಲ್ ಪ್ಲೇಟ್ಗಳು ಎರಡೂ ದೇ ಜಸ್ಟ್ ಆ್ಯಕ್ಟ್ ಆ್ಯಸ್ ಎ ಸಪೋರ್ಟರ್, ಆಯಿತಾ. ಈ ಮೆಟಲ್ ಪ್ಲೇಟಿಗೆ ನಾವು ಏನು ಮಾಡಿರ್ತೀವಿ ಅಂತಂದರೆ ಚಾರ್ಜನ್ನು ಅಪ್ಲೈ ಮಾಡಿರ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿರ್ತೀವಿ, ಆಯಿತಾ. ಸೊ ಒಂದು ಹೈ ವೋಲ್ಟೇಜ್ ಮೀಟರ್ ಸಹ ಇಲ್ಲಿರುತ್ತೆ, ಆಯಿತಾ. ಸೊ ಈ ಏರೋಸಾಲ್ ಪಾರ್ಟಿಕಲ್ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ, ದಟ್ ಈಸ್ ವಾಟ್ ದ ಸ್ಮೋಕ್, ಆಯಿತಾ. ಸೊ ಏನಾಗುತ್ತೆ ಅಂತಂದರೆ ಯೂಶಲಿ ಸ್ಮೋಕ್ ಎಂಟರ್ ಆಗುತ್ತೆ, ಆಯಿತಾ. ಸೊ ಸ್ಮೋಕ್ ಎಂಟರ್ ಆದಾಗ ಏನಾಗುತ್ತೆ, ಈ ಮೆಟಲ್ ಪ್ಲೇಟ್ಸ್ ಒಳಗಡೆ ದೆ ಗೆಟ್ ಸೆಪ್ರೇಟೆಡ್, ಆಯಿತಾ. ಹೆಂಗೆ ಸೆಪ್ರೇಟ್ ಆಗುತ್ತೆ ಅಂದರೆ ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಪಾರ್ಟಿಕಲ್ಸು, ಇದೆಲ್ಲ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸು, ಆಯಿತಾ. ಇದು ಬಂದು ಈ ಪ್ಲೇಟ್ಸ್ ಬಂದು ಪಾಸಿಟಿವ್ಲಿ ಚಾರ್ಜ್ಡ್, ಆಯಿತಾ. ಸೊ ಇಲ್ಲಿ ಮಧ್ಯೆ ಮಧ್ಯೆ ನಿಮಗೆ ಕಾಣಿಸ್ತಾ ಇರೋದು ಕೂಡ ಇಟ್ ಈಸ್ ಅಂಡರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್. ಈ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸು ದಿ ಜಸ್ಟ್ ಗೋ ಆ್ಯಂಡ್ ಅಟ್ರಾಕ್ಟ್ ಟುವರ್ಡ್ಸ್ ದೋಸ್ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಪ್ಲೇಟ್ಸ್. ಸೊ ಇದನ್ನು ನಾವು ಕಲೆಕ್ಟಿಂಗ್ ಪ್ಲೇಟ್ಸ್ ಅಂತ ಕರಿತೀವಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೀಗೆ ಹೇಗಿರತ್ತೆ ಅಂತಂದರೆ ಈ ಕಲೆಕ್ಟಿಂಗ್ ಪ್ಲೇಟ್ಸು, ಯು ಜಸ್ಟ್ ಇಮ್ಯಾಜಿನ್, ನಾನು ಒಂದು ಅದನ್ನು ಬರೆದು ತೋರಿಸ್ತೀನಿ ಇಲ್ಲಿ. ಏನಿಲ್ಲ, ಈಗ ಹೀಗಿರುತ್ತೆ ಅಂತ ಇಟ್ಕೊಳ್ಳೋಣ. ಇದೆರಡು ಮೆಟಲ್ ಪ್ಲೇಟ್ಸು, ಇಲ್ಲಿಂದ ಗ್ಯಾಸ್ ಎಂಟರ್ ಆಗುತ್ತೆ, ಆಯಿತಾ. ಸೊ ಇಲ್ಲಿಂದ ಗ್ಯಾಸ್ ಎಂಟರ್ ಆದಾಗ ಏನಾಗುತ್ತೆ, ಆ ಗ್ಯಾಸ್ ಎಲ್ಲ ಏನು ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ನಾವು ಇದನ್ನು ಹೇಗೆ ಮಾಡಿರ್ತೀವಿ, ಪಾಸಿಟಿವ್ ಚಾರ್ಜು ಮಾಡಿರ್ತೀವಿ, ಯಾವುದನ್ನು, ಪ್ಲೇಟ್ಸನ್ನು. ಸೊ ಏನಾಗುತ್ತೆ ಅಂತಂದರೆ ಈ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ಸ್ ಇರ್ತಾವಲ್ಲ, ಅದು ಎಲ್ಲನೂ ಏನು ಮಾಡ್ತವೆ, ಈ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸನ್ನು ತಮ್ಮ ಕಡೆಗೆ ಎಳ್ಕೊತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇದೆಲ್ಲ ನೆಗೆಟಿವ್ಲಿ ಚಾರ್ಜ್ಡು. ಈ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಎಲ್ಲ ಏನಾಗುತ್ತೆ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಇದರ ಕೆಳಗಡೆ ಏನಾಗುತ್ತೆ, ಹೋಗುತ್ತೆ, ಆಯಿತಾ. ಸೊ ಹೇಳ್ಕೊತಾ ಹೋಗುತ್ತೆ. ಹಾಗಾಗಿ ಏನು ಸ್ಮೋಕ್ ಪಾರ್ಟಿಕಲ್ಲು ಇಲ್ಲಿಂದ ಎಂಟ್ರ್ ಆಯಿತೋ, ಈ ಸ್ಮೋಕ್ ಪಾರ್ಟಿಕಲಲ್ಲಿ ಏನು ನೆಗೆಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಅಯಾನ್ಸ್ ಇರುತ್ತೋ ಅದೆಲ್ಲ ಇಲ್ಲೇ ಕಲೆಕ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿಂದ ಬರೋ ಗ್ಯಾಸ್ ಹೊರಗಡೆ ಬರುತ್ತಲ್ಲ, ಸೊ ಆ ಸ್ಮೋಕು ಪಾರ್ಷಲಿ ನಾನ್ ಪೊಲ್ಯೂಟೆಡ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ಪಾಯ್ಸನಸ್ ಗ್ಯಾಸ್ ಇರಲ್ಲ, ಆಯಿತಾ. ಸೊ ನೋ ಪಾಯ್ಸನಸ್ ಗ್ಯಾಸ್ ಇಟ್ ಹ್ಯಾಸ್ ಬೀನ್ ಫೌಂಡ್. ಸೊ ಹಾಗಾಗಿ ಇದನ್ನು ಇಲ್ಲಿಂದ ಬರೋದು ಏನಾಗುತ್ತೆ ಗ್ಯಾಸು ಅಂದರೆ ಇಟ್ ಎಂಟರ್ಸ್ ಇನ್ ಟು ದ ಎನ್ವಿರಾನ್ಮೆಂಟ್. ಇದು ಎನ್ವಿರಾನ್ಮೆಂಟಿಗೆ ಎಂಟರ್ ಆಗ್ತಾ ಹೋಗುತ್ತೆ. ಹೋಪ್ ಯು ಅಂಡರ್ಸ್ಟೂಡ್, ಆಯಿತಾ, ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಹಾಗೆ ಈ ಮೆಟಲ್ ಪ್ಲೇಟ್ಸನ್ನು ಏನು ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ, ಆಯಿತಾ. ಸೊ ಈ ಮೆಟಲ್ ಪ್ಲೇಟ್ಸ್ನ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದರೆ, ಹೀಗೆ ಇದೆಲ್ಲ ಪಾಸಿಟಿವ್ ಮೆಟಲ್ ಪ್ಲೇಟ್ ಆಗಿರುತ್ತೆ. ಸೊ ಇದೆಲ್ಲ ಗೇಷಿಯಸ್ ಪಾರ್ಟಿಕಲ್. ಈ ಗೇಷಿಯಸ್ ಪಾರ್ಟಿಕಲ್ ಏನಾಗುತ್ತೆ ಅಂದರೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇಲ್ಲ ಅಟ್ರಾಕ್ಟ್ ಆಗಿಬಿಡುತ್ತೆ. ದಿಸ್ ಈಸ್ ವಾಟ್ ದ ಪ್ರಿನ್ಸಿಪಲ್ involved in Kotelas electrical precipitator. So the negatively charged particles get attracted by positively charged electrode, thus neutralized and precipitated, losing their charges. So only hot air passes through the chimney. As a result, the outgoing smoke becomes non-hazardous. So adu hazard na cause ಮಾಡ್ದೇನೆ, ಯಾವುದೇ ಪ್ರಾಬ್ಲಮ್ ಕಾಸ್ ಮಾಡ್ದೇನೆ ನಮಗೆ ಹೊರಗಡೆ ಬರಬೇಕಾದ್ರೆ ಏರು
ನಾನ್ ಪೊಲ್ಯೂಟೆಡ್ ಏರ್ನ ನಾವು ನೋಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಇದು ತುಂಬ ಇಂಪಾರ್ಟೆಂಟು. ಆದರೆ ಆ ಚಿಮ್ನೀಸ್ನ ಏನು ಮಾಡಬೇಕು ಅಂದರೆ ಅವ್ರು ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ಕ್ಲೀನ್ ಮಾಡಿದಾಗಷ್ಟೇ ಅದೇನಾಗುತ್ತೆ ಮತ್ತೆ ಯೂಸ್ ಮಾಡೋಕ್ಕೆ ಸರಿಯಾಗುತ್ತೆ. ಇಲ್ಲಾಂದರೆ ಡಸ್ಟ್ ಪಾರ್ಟಿಕಲ್ಸ್ ಫುಲ್ ಡೆಪಾಸಿಟ್ ಆಗಿಬಿಟ್ರೆ ಅದು ಸ್ಯಾಚುರೇಟ್ ಆಗಿಬಿಡುತ್ತೆ, ಯೂಸ್ ಆಗಲ್ಲ ಸರಿಯಾಗಿ, ಅಂದರೆ ಅದು ಅದರ ಎಫಿಷಿಯನ್ಸಿನ ಕಳ್ಕೊಂಡ್ಬಿಡತ್ತೆ ಅಂತ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ industrial application, that is clarification or purification of drinking water. ಇಲ್ಲಿ ನಿಮಗೆ ಅನಿಸ್ಬೋದು ಯಾಕೆ ಈ ಟಾಪಿಕ್ ತೊಗೊಂಡ್ರು ಅಂತ. ಏನಾಗುತ್ತೆ ಅಂದರೆ ಇನ್ನೊಂದು ನಿಮಗೇನು ಗೊತ್ತಿಲ್ಲ ಅಂದರೆ ಮಡ್ ಪಾರ್ಟಿಕಲ್ಸು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಗೊತ್ತಿಲ್ಲ. ಅದಕ್ಕೆ ಹೇಗೆ ಪ್ಯೂರಿಫಿಕೇಷನ್ ಆಗುತ್ತೆ. ಸಿ ಮಡ್ ಪಾರ್ಟಿಕಲ್ಸ್ ದೇ ಆರ್ ದ colloidal particles which usually present in the drinking water. ಸೊ ಡ್ರಿಂಕಿಂಗ್ ವಾಟರಲ್ಲಿ ಏನು, ಈಗ ಟ್ಯಾಂಕು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಇದು ಆಯಿತಾ. ಸೊ ದೊಡ್ಡ ಟ್ಯಾಂಕು, ಅದು ದೊಡ್ಡ ಟ್ಯಾಂಕಲ್ಲಿ ಮಣ್ಣಿನ ನೀರಿದೆ, ಮಣ್ಣು ತುಂಬಿರೋ ನೀರಿದೆ ಅಂತ. ಸೊ ಇಲ್ಲೇನಾಗುತ್ತೆ, ನಾವು we usually add one of the agent which is called potassium ಅಂತ. ಪೊಟ್ಯಾಶಾಲಮ್ನ ಹಾಕ್ತೀವಿ. ಏನು ಈ ಪೊಟ್ಯಾಶಾಲಮ್ ಅಂತಂದರೆ ಇಟ್ ಈಸ್ ಅನ್ ಅಲ್ಯೂಮಿನಿಯಂ ಸಲ್ಫೇಟ್, ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಸಲ್ಫೇಟು. ಸೊ ಈ ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಸಲ್ಫೇಟ್ನ ನಾವು ಡ್ರಿಂಕಿಂಗ್ ವಾಟರಿಗೆ ಹಾಕಿದಾಗ ಏನಾಗುತ್ತೆ, ದೆ ಫಾರ್ಮ್ ದ ಕಾಂಪ್ಲೆಕ್ಸ್ ಆಯಿತಾ. ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಆ ಕಾಂಪ್ಲೆಕ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು. ಸಿ ಇದೆಲ್ಲ ಡಸ್ಟ್ ಪಾರ್ಟಿಕಲ್ಸ್ ಅಂತ ಇಟ್ಕೊಳ್ಳೋಣ ಆಯಿತಾ. ಐ ಮೀನ್ ಮಡ್ ಪಾರ್ಟಿಕಲ್ಸು ಇವೆಲ್ಲ ಏನಾಗಿರ್ತವೆ ಅಂದರೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಆಗಿರ್ತವೆ. ಈ ಕೊಲಾಯ್ಡಲ್ ಪಾರ್ಟಿಕಲ್ಸಿಗೆ ನಾವೇನು ಮಾಡ್ತೀವಿ, ಪೊಟ್ಯಾಶಾಲಮ್ನ ಹಾಕ್ತೀವಿ ಆಯಿತಾ. ಹೇಳಿದ್ನಲ್ಲ ಆವಾಗಲೇ ಅಲ್ಯೂಮಿನಿಯಂ ಪೊಟ್ಯಾಷಿಯಮ್ ಸಲ್ಫೇಟ್. ಇದನ್ನು ಹಾಕಿದಾಗ ಏನಾಗುತ್ತೆ, ಅದು ಇಲ್ಲಿ ಬರುತ್ತೆ ಆಯಿತಾ. ಆ ಪಾರ್ಟಿಕಲ್ಸು ಇಲ್ಲಿ ಬಂದು ಈ ಮಡ್ ಪಾರ್ಟಿಕಲ್ಸ್ ಜೊತೆ ಒಂದು ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತೆ. ಅದು ಫಾರ್ಮ್ ಆದ ತಕ್ಷಣವೇ ಏನಾಗುತ್ತೆ, ಈ ಪಾರ್ಟಿಕಲ್ಲು ಇಟ್ ಬಿಕಮ್ಸ್ ಹೆವಿ ಆಯಿತಾ, ಹೆವಿ ಆಗಿಬಿಡತ್ತೆ ಪಾರ್ಟಿಕಲ್ಸು. ಅದು ಹೆವಿ ಆದ ತಕ್ಷಣ ಏನಾಗುತ್ತೆ, ದೇ ಸೆಟಲ್ ಡೌನ್. ಇದು ಒಂದೊಂದೇ ಪಾರ್ಟಿಕಲ್ಸು ಸೆಟ್ಲ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲಿ ಹೇಗೆ ಅದು ಹೆವಿ ಆದ ತಕ್ಷಣ ಅದರದ್ದು ಬಲ್ಕ್ ಜಾಸ್ತಿ ಆಗುತ್ತೆ. ಬಲ್ಕ್ ಜಾಸ್ತಿ ಆದ ತಕ್ಷಣವೇ ಒಂದೊಂದೇ ಪಾರ್ಟಿಕಲ್ಲು ಕೆಳಗಡೆ ಸೆಟ್ಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಮಗೆ ಮೇಲ್ಗಡೆ ತುಂಬ ಚೆನ್ನಾಗಿರೋ ಒಳ್ಳೆ ವಾಟರ್ ಸಿಕ್ಕತ್ತೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್. ಮಡ್ ಪಾರ್ಟಿಕಲ್ ಕೂಡ ಕೊಲಾಯ್ಡಲ್ ಪಾರ್ಟಿಕಲ್ ಆಗಿರೋದ್ರಿಂದ ಏನಾಗುತ್ತೆ, ನಾವು ಸ್ವಲ್ಪ ಕ್ವಾಂಟಿಟಿ ಪೊಟ್ಯಾಶಾಲಮ್ನ ಹಾಕಿದ ತಕ್ಷಣವೇ ಆ ಮಡ್ ವಾಟ್ರು ಇಟ್ ಫಾರ್ಮ್ಸ್ ಎ ಕಾಂಪ್ಲೆಕ್ಸ್, ಅದರ್ವೈಸ್ ಕಾಲ್ಡ್ ಕೋಆಗುಲೇಷನ್ ಅಂತಲೂ ಕರಿತೀವಿ ಆಯಿತಾ. ಸೊ ದೀಸ್ ಪಾರ್ಟಿಕಲ್ಸ್ ದೇ ಯೂಶಲಿ ದೇ ಫಾರ್ಮ್ ಎ ಬಲ್ಕ್. ಹೌದು, ಬಲ್ಕ್ ಆಗುತ್ತೆ. ಹೆವಿ ಆದ ತಕ್ಷಣ ನಿಮಗೆ ಗೊತ್ತು, ಹೆವಿ ಆದ ತಕ್ಷಣ ಏನಾಗುತ್ತೆ ಅಂದರೆ ಕೆಳಗಡೆ ಸೆಟ್ಲ್ ಆಗೋಕ್ಕೆ ಶುರು ಆಗುತ್ತೆ ಆಯಿತಾ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ Kotel as electrical precipitator, that is industrial application for air pollution as well as for the drinking water to avoid water pollution. So the last part is the role of ions anta ಆಯಿತಾ. ಏನು ಈ ಅಯೋನ್ಸ್ನ ರೋಲು ಅಂತ, ವಿ ಹ್ಯಾವ್ ಗಾಟ್ ದ 4 different role of ions, that is the role of sodium, potassium, calcium chloride as well as bicarbonate. ಅಯೋನ್ಸ್ ಮತ್ತು ಸಾಲ್ಟ್ಸ್ನ ರೋಲು ಏನೇನು ಅಂತ ನಾವು ಅದನ್ನು ಆ್ಯಕ್ಚುಲಿ ಇಟ್ ಮೇ ಬಿ ಇನ್ ದ ಬಾಡಿ ಆರ್ ಈವನ್ ಇಟ್ ಮೇ ಬಿ ಈವನ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಯಾವುದಾದ್ರೂ ಆಗಿರ್ಬೋದು. ಸೊ ಸೋಡಿಯಂ ಆಸ್ ಯು ನೋ ವಿಚ್ ಇಸ್ ವೆರಿ ಚೀಫ್ ಕೆಟಯಾನ್ ಆ್ಯಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಎಕ್ಸ್ಟ್ರಾಸೆಲ್ಯುಲಾರ್ ಫ್ಲೂಯಿಡ್. ಸೊ ಅದನ್ನು ಬಾಡಿಯಲ್ಲಿ ನಾವು ಇಟ್ ವರ್ಕ್ಸ್ ಆಸ್ ಅನ್ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟರ್ ಫಾರ್ ಗ್ಲೂಕೋಸ್ಗೆ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟರ್ ಆಗಿ ತೊಗೊಂಡು ಹೋಗೋಕ್ಕೆ ಗ್ಲೂಕೋಸ್ನ ಸೋಡಿಯಮ್ಮೇ ಕಾರಣ. ಮತ್ತು ಸೋಡಿಯಂನ ನಾವು ಯಾವ ರೂಪದಲ್ಲಿ ಯೂಶಲಿ ನೋಡ್ತೀವಿ ಅಂತಂದರೆ ಇನ್ ದ ಫಾರ್ಮ್ ಆಫ್ ಸಾಲ್ಟ್, ದಟ್ ಇಸ್ ಸೋಡಿಯಂ ಕ್ಲೋರೈಡ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ದಿನ ಉಪಯೋಗಿಸೋ ಟೇಬಲ್ ಸಾಲ್ಟ್ ಉಪ್ಪಿನ ರೂಪದಲ್ಲಿ ನೋಡ್ತೀವಿ. ಅದನ್ನು ಬಿಟ್ಟು ಈವನ್ ಸೋಡಿಯಂ ಬೈಕಾರ್ಬನೇಟ್ ರೂಪದಲ್ಲಿ, ಸೋಡಿಯಂ ಕಾರ್ಬನೇಟ್ ರೂಪದಲ್ಲಿ, ಸುಮಾರು ರೂಪದಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಅದರ ನಾರ್ಮಲ್ ಸೀರಮ್ ಲೆವೆಲು 125 ಇಂದ 135 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಇರಬೇಕು.
ಮತ್ತು ಡಯಟ್ರಿ ಸೋರ್ಸು ಯೂಶಲಿ ಚೀಸು, ಬಟರು, ಮೀಟು, ಫಿಶ್ಶು. ಇದನ್ನು ನೀವು ಓದ್ಕೊಂಡ್ರೂ ಕೂಡ ಅರ್ಥ ಆಗುತ್ತೆ ಆಯಿತಾ. ಹೇಗೆ ನೀವು ಇದರಲ್ಲೆಲ್ಲ ಓದ್ತೀರಾ, ಬಯೋಕೆಮಿಸ್ಟ್ರಿ ಆ್ಯಕ್ಚುಲಿ ನೆಕ್ಸ್ಟ್ ಇಯರು ಮತ್ತು ಲ್ಯಾಬ್ ಅವರು ಸೆಕೆಂಡ್ ಇಯರ್ ಫೈನಲ್ ಇಯರ್ಲಿ ಬಯೋಕೆಮಿಸ್ಟ್ರಿ ಓದ್ತಿರಲ್ಲ, ಅದರಲ್ಲಿ ಇದನ್ನೆಲ್ಲ ಮತ್ತೆ ಓದ್ತೀರಾ ನೀವು. ಇಲ್ಲೇ ಕಲ್ತ್ಕೊಂಡ್ಬಿಡಿ, ಆಗ ನೆಕ್ಸ್ಟು ನಿಮಗೆ ಇನ್ನೂ ಈಸಿ ಆಗುತ್ತೆ ಅಲ್ಲಿ ಓದೋಕ್ಕೂ. ಸೊ ಹಾಗೆಯೇ ಗ್ಲೂಕೋಸು ಇಟ್ ರೆಗ್ಯುಲೇಟ್ಸ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಇನ್ ದ ಬಾಡಿಯಲ್ಲಿ ಅಯೋನ್ಸ್ ತುಂಬ ಇಂಪಾರ್ಟೆಂಟು. ಸೊ ಅದು ಈ ಅಯೋನ್ಸ್ನ ರೆಗ್ಯುಲೇಷನ್ ಇದೆಯಲ್ಲ ಅದರಲ್ಲಿ ಸೋಡಿಯಮು ಇಟ್ ಪ್ಲೇ ವೈಟಲ್ ರೋಲ್ ಆಯಿತಾ. ಏನಕ್ಕೆ ಅಂದರೆ ಟು ಮೇಂಟೈನ್ ಬ್ಲಡ್ ಪಿ ಹೆಚ್ನ ಮೇಂಟೈನ್ ಮಾಡೋದ್ರಲ್ಲಿ ಸೋಡಿಯಮ್ದು ತುಂಬ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಹಾಗೆಯೇ ಪೊಟ್ಯಾಷಿಯಮಿಗೆ ಬಂದರೆ, ಮತ್ತು ಪೊಟ್ಯಾಷಿಯಮು ಇಂಟ್ರಾಸೆಲ್ಯುಲರ್ ಫ್ಲೂಯಿಡಲ್ಲಿ ನೋಡ್ತೀವಿ, ಮತ್ತು ಅದರ ನಾರ್ಮಲ್ ಸೀರಮ್ ಲೆವೆಲು 3.5 5 ಮಿಲಿ ಈಕ್ವಲೆಂಟ್ ಇರುತ್ತೆ. ಮತ್ತು ಅದರ ಇಂಪಾರ್ಟೆಂಟ್ ರೋಲ್ ಏನು ಅಂದರೆ ಕಾಂಟ್ರಾಕ್ಷನ್ ಆಫ್ ಕಾರ್ಡಿಯಾಕ್ ಮಸಲ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಹಾರ್ಟ್ ಅಂತ. ಇಟ್ ಈಸ್ ಸ್ಪೆಷಲ್ ಟೈಪ್ ಆಫ್ ಮಸಲ್ ಪ್ರೆಸೆಂಟ್ ಓನ್ಲಿ ಇನ್ ದ ಹಾರ್ಟ್. ಸೊ ಆ ಮಸಲ್ಲು ಕಾಂಟ್ರಾಕ್ಟ್ ಆಗೋಕ್ಕೆ ವಿ ನೀಡ್ ಪೊಟ್ಯಾಷಿಯಮ್. And it is also involved in acid-base balance in the body as sodium, and it also helps in maintaining electrolyte balance in the body. And coming to calcium chloride, again calcium chloride, which is a salt, and it is medically effective and used to treat hypokalemia. So ಯಾರಿಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರುತ್ತೋ, ಓಸ್ಟಿಯೋಪೊರೋಸಿಸ್ ಆಗಿರುತ್ತೋ, ಅಂದರೆ ಮೂಳೆ ಸವೆತ ಎಲ್ಲ ಆಗಿರುತ್ತೋ, ಅವರಿಗೆ ಕ್ಯಾಲ್ಶಿಯಂ ಬೇಕು. ಆ ಕ್ಯಾಲ್ಶಿಯಂನ ಕ್ಯಾಲ್ಶಿಯಂ ಕ್ಲೋರೈಡ್ ರೂಪದಲ್ಲಿ ತಗೋಬೋದು. ಸೊ ಅದಲ್ಲದೆ ಇನ್ನು ಯಾವ್ಯಾವ ಇದರಲ್ಲಿ ನಮಗೆ ಕ್ಯಾಲ್ಶಿಯಂ ಹೆಲ್ಪ್ ಆಗುತ್ತೆ ಅಂತಂದರೆ, ಬೋನ್ಸ್ ಮತ್ತು ಟೀತನ್ನು ಫಾರ್ಮ್ ಮಾಡೋಕ್ಕೆ ವಿ ನೀಡ್ ಕ್ಯಾಲ್ಶಿಯಮ್, ಆ್ಯಂಡ್ ಇಟ್ ಮೇಂಟೈನ್ಸ್ ಆ್ಯಂಡ್ ಹೆಲ್ದಿ ನರ್ವ್ಸ್ ಆಯಿತಾ. ಸೊ ಆ್ಯಂಡ್ ಆಲ್ಸೋ ಕ್ಯಾಲ್ಶಿಯಮ್ ವಿಚ್ ಇಸ್ ಪ್ರೊಬ್ಯಾಬ್ಲಿ ಅವೈಲೇಬಲ್ ಇನ್ ದ ಕ್ಯಾಲ್ಶಿಯಂ ಕ್ಲೋರೈಡ್, ಆ್ಯಂಡ್ ಇಟ್ ಮೇಂಟೈನ್ಸ್ ದ pH balance in the body. So that helps to control the pH and electrolyte, even same electrolytes. ಹಂಗಾಗಿ ಅಯೋನ್ಸು ಮತ್ತು ಸಾಲ್ಟ್ಸ್ನ ರೋಲು ಇಂಪಾರ್ಟೆಂಟ್. ಅದು ಬಿಟ್ಟು ಕ್ಯಾಲ್ಶಿಯಂ ಕ್ಲೋರೈಡು, ಸೊ ಈ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಅವರು ಈ ಡ್ರಿಂಕ್ಸ್ ಎಲೆಕ್ಟ್ರೋಲೈಟ್ ಡ್ರಿಂಕ್ ತೊಗೊಂಡ್ರೆ ದೆ ಗೆಟ್ ಎನರ್ಜಿ, ಸೊ ದಟ್ ದೆ ಕ್ಯಾನ್ ಮೇಂಟೈನ್ ಅ ವೆರಿ ಗುಡ್ ಸ್ಟಾಮಿನಾ. ಸೊ ಮತ್ತು ದೆ ಕ್ಯಾನ್ ಅವಾಯ್ಡ್ ದ ಲಾಸ್ ಆಫ್ ಮಿನರಲ್ಸ್ ಡ್ಯೂರಿಂಗ್ sweating. So bicarbonate ion, again which is a major element present in the body, and it is secreted in the stomach. So these bicarbonate, it may be present in all body fluids, as well as it helps to play a major role in maintaining acid-base balance. So other than that, it is produced in the gastric membrane of the stomach, so it maintains an alkaline condition. ನಿಮ್ಗೆ ಗೊತ್ತು ಸ್ಟೊಮಕಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಕೂಡ ಸೆಕ್ರೇಟ್ ಆಗುತ್ತೆ ಅಂತ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಮೇಂಟೈನ್ಸ್ acidity in the stomach. At the same time, it needs even an alkaline substance also to maintain the gastric juice, to maintain neutralization. So alkaline, it is in alkaline condition, so it rises the response to acidity. When sodium bicarbonate dissolved in water, it forms a reaction called fizzing reaction ಅಂತ ಆಗುತ್ತೆ ಆಯಿತಾ. ಈ ಫಿಝಿಂಗ್ ರಿಯಾಕ್ಷನ್ ಏನು ಅಂತಂದರೆ, ಸೊ ಯೂಶಲಿ ನೀವು ಇದೆಲ್ಲ ಹಾಕಿರ್ತಾರಲ್ಲ, ಏನು ಈ ದೋಸೆದು ಇದೆಲ್ಲ ಹಿಟ್ಟೆಲ್ಲ ಹುಳಿಯೆಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ನೋಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ ಅಂತಂದರೆ, ಅಲ್ಲಿ ಮೇಲ್ಗಡೆ ದೋಸೆ ಹಿಟ್ಟಲ್ಲಿ ಅದು ಹುಳಿ ಬಂದಾಗ ಬಬಲ್ಸ್ ಎಲ್ಲ ಫಾರ್ಮ್ ಆಗಿರುತ್ತಲ್ಲ, ಆ ರಿಯಾಕ್ಷನನ್ನು ನಾವು ಫಿಝಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತು ಆ ದೋಸೆ ಸಂಪಣ ಇದೆಯಲ್ಲ, ಅದೇನೇ ಬ್ಯಾಟರ್ ಆಯಿತಾ. ಸೊ ಅದೆಲ್ಲ ಹುಳಿ ಬರೋಕ್ಕೆ ಏನು ಕಾರಣ ಅಂತಂದರೆ, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಬೈಕಾರ್ಬನೇಟ್ ಅಯಾನ್. ಆ್ಯಂಡ್ ಆಲ್ಸೋ ಇಟ್ ಯೂಶಲಿ ರಿಲೀವ್ಸ್ ವಿತ್ ದ ಅಸಿಡಿಕ್ ಕಂಡೀಷನ್ ಆಫ್ ದ ಸ್ಟೊಮಕ್ನ ಅಸಿಡಿಕ್ ಕಂಡೀಷನ್ನ ಕಡಿಮೆ ಮಾಡೋದ್ರಲ್ಲಿ, ಆ ಫಿಝಿಂಗ್ ರಿಯಾಕ್ಷನ್ ಕಾಸ್ ಮಾಡೋದ್ರಲ್ಲಿ ಬೈಕಾರ್ಬನೇಟ್ ಅಯಾನು ಇಟ್ ಪ್ಲೇಸ್ ಅ ವೈಟಲ್ ರೋಲ್. ಆ್ಯಂಡ್ ಸೋಡಿಯಂ ಬೈಕಾರ್ಬನೇಟ್ ಯೂಸ್ಡ್ ಇನ್ ಮೌತ್ ವಾಷಸಲ್ಲಿ ಯೂಸ್ ಮಾಡ್ತೀವಿ, ಆ್ಯಂಡ್ ಕ್ಲೀನಿಂಗ್ ಸೊಲ್ಯೂಷನ್, ಉಲ್ ಮತ್ತು ಸಿಲ್ಕ್ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ, ಅದು ಶೈನಿಂಗ್ ಬರೋಕ್ಕೆ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಬೆಂಕಿನ ಹಾರಿಸೋಕ್ಕೆ ಅಂತ, ಮತ್ತು ಕೆಲವು ಮೋಲ್ಡ್ ಪ್ರಿಸರ್ವೇಟಿವ್ಸಲ್ಲೂ ಯೂಸ್ ಮಾಡ್ತಾರೆ ಟಿಂಬರ್ ಇಂಡಸ್ಟ್ರಿಯಲ್ಲಿ. ಸೊ ದಿಸ್ ಈಸ್ ಅಬೌಟ್ ದ ಕೊಲಾಯ್ಡ್ಸ್. 4 ಕ್ಲಾಸು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಜಸ್ಟ್ ಆಸ್ಕ್ ಇನ್ ದ either in the through the WhatsApp or through any of the
college website. You can go through the website. Anyway, thank you for your patience watching. Thank you.